ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾವೈಕ್ಯತೆಯ ಪ್ರತೀಕವಾಗಿ ಪ್ರಸಿದ್ಧಿ ಪಡೆದಿರುವ ಸಿರುಗುಪ್ಪ ತಾಲೂಕಿನ ದರೂರು ಗ್ರಾಮದ 85ನೇ ವರ್ಷದ ಉರುಸ್ ಸಂಭ್ರಮ ಸಡಗರದಿಂದ ಜರುಗಿತು. ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಜೀವಂತ ಸಾಕ್ಷಿಯಾದ ಈ ಉತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಭಕ್ತಿ ಸಮರ್ಪಿಸಿದರು. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಗಡಿನಾಡು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ದರೂರು ಗ್ರಾಮದಲ್ಲಿ ಮುಂಜಾನೆಯಿಂದಲೇ ಉರುಸ್ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಗ್ರಾಮದ ಸರ್ವಧರ್ಮೀಯರು ಒಟ್ಟಾಗಿ ಗಂಧದ ಮೆರವಣಿಗೆ ನಡೆಸಿ ದರ್ಗಾಕ್ಕೆ ತಲುಪಿಸಿದ್ರು. ಡೊಳ್ಳು ಕುಣಿತ, ತಮಟೆ ವಾದನ, ಬಣ್ಣ ಬಣ್ಣದ ಛತ್ರಿಗಳು ಹಾಗೂ ಜಾನಪದ ಕಲಾ ಪ್ರದರ್ಶನಗಳು ಮೆರವಣಿಗೆಗೆ ಮತ್ತಷ್ಟು ಕಳೆ ತಂದವು. ಎಂಬತ್ತೈದು ವರ್ಷದ ಇತಿಹಾಸ ಹೊಂದಿದ ದರೂರು ಉರುಸ್ ಆಚರಣೆಯು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿದೆ. ನಂತರ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ಬಿ ಹಸನ್ ಸಾಬ್ ದಾದಾ ತಾತನವರಿಗೆ 55ನೇ ತುಲಾಭಾರ ನೆರವೇರಿಸಲಾಯಿತು. ಜೊತೆಗೆ ಇನ್ನೂ ಹಲವರು ತಮ್ಮ ಹರಕೆ ತೀರಿಸುವ ಸಲುವಾಗಿ ತುಲಾಭಾರ ಸಮರ್ಪಿಸಿದ್ರು. ಭಕ್ತರು ತಮ್ಮ ತೂಕದಷ್ಟು ಸಕ್ಕರೆ ಅರ್ಪಿಸಿ ದೈವ ಭಕ್ತಿ ಮೆರೆದ್ರು. ಇನ್ನು ಗ್ರಾಮದ ಎಲ್ಲೆಡೆ ವಿದ್ಯುತ್ ದೀಪಾಲಂಕಾರ ಜಗಮಗಿಸ್ತಾ ಇತ್ತು. ದರ್ಗಾಗೆ ಜಿಲ್ಲೆ ಸೇರಿದಂತೆ ಆಂಧ್ರ ಪ್ರದೇಶ ಮತ್ತು ಹೊರ ಜಿಲ್ಲೆಗಳಿಂದಲೂ ಭಕ್ತರು ಆಗಮಿಸಿ ಪ್ರಾರ್ಥನೆ ಸಲ್ಲಿಸಿದ್ರು. ತಮ್ಮ ಇಷ್ಟಾರ್ಥ ಈಡೇರಿದ ಹಿನ್ನೆಲೆ ಹರಕೆ ತೀರಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಸೂಫಿ ನಂತರ ಸ್ಮರಣಾರ್ಥ ನಡೆಯುವ ಉರುಸ್ ಉತ್ಸವಗಳು ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲ, ಜನಮನಗಳನ್ನ ಒಂದಾಗಿಸುವ ಸೌಹಾರ್ದದ ಸೇತುವೆಯಾಗಿದೆ. ಹಲವು ವರ್ಷಗಳಿಂದ ದರೂರು ಗ್ರಾಮದಲ್ಲಿ ಸರ್ವಧರ್ಮೀಯರು ಒಂದಾಗಿ ಉರುಸ್ ಆಚರಿಸ್ತಾ ಇರೋದು ಗ್ರಾಮೀಣ ಏಕತೆಯ ಮಾದರಿಯಾಗಿದೆ. ದೊಡ್ಡ ಜಾತ್ರೆ ಇದೆಲ್ಲ ಬಂದಿರಂದ್ರ ದೊಡ್ಡ ಜಾತ್ರೆ, ಪುಣ್ಯದ ಸ್ಥಳ. ಇದೆಲ್ಲ ಬಂದು ನೀವು ತಾತಗ ಸನ್ಮಾನ ತುಲಾಭಾರ ಮಾಡ್ತೀರಂದ್ರ ಅಲ್ಲಾ ದೇವರಿಗೆ ಮಾಡಿದಂಗ. ಅವ್ರು ಏನ್ ಮಾಡ್ಬೇಕು, ನಿಮ್ ದುಡ್ಡು ಒಳ್ಳೆ ನಿಮ್ಗೆ ಸಮಾಜಕ್ಕನ ಅರ್ಪಿಸ್ತಾರ, ಒಳ್ಳೇದಕ್ಕನ ಮಾಡ್ತಾರ. ಅವರು ಸರ್ವ ಸಂಪತ್ತು ನಿಮಗೆಲ್ಲ ಆಯುರಾರೋಗ್ಯ ಭಾಗ್ಯ ಕೊಡ್ಲಿ ಅಂತೇಳಿ ಅಲ್ಲನಲ್ಲಿ ಪ್ರಾರ್ಥನೆ ಮಾಡಬೇಕು. ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಪ್ರತೀಕವಾಗಿ ನಡೆಯುವ ಪ್ರಸಿದ್ಧ ಹಜರತ್ ಹೊನ್ನೂರ್ ವಲಿ ಗಂಧ ಮತ್ತು ಉರುಸ್ ವೈಭವದಿಂದ ನೆರವೇರಿತು. ಸುಮಾರು 85 ವರ್ಷಗಳ ಇತಿಹಾಸ ಹೊಂದಿರುವ ಈ ಉರುಸ್ ಮಹೋತ್ಸವದಲ್ಲಿ ಧರ್ಮ ಭೇದವಿಲ್ಲದೆ ಎಲ್ಲಾ ಸಮುದಾಯದ ಜನರು ಭಾಗವಹಿಸಿ ಭಕ್ತಿ ಸಮರ್ಪಿಸಿದ್ರು. ದರ್ಗಾ ಕಮಿಟಿಯವರು ದೈವಿ ಪುರುಷ ಎಂದೇ ಆರಾಧಿಸುವ ಹಸೀನ್ ಸಾಬ್ ಅವರಿಗೆ ವಿಶೇಷ ತುಲಾಭಾರ ಕಾರ್ಯಕ್ರಮ ನಡೆಸಲಾಯಿತು. ಈ ವೇಳೆ ಹಸೀನ್ ಸಾಬ್ ದೈವಿಕ ವಾಣಿ ನುಡಿದು ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು. ಹಸೀನ್ ಸಾಬ್ ದಾದನವರಿಗೆ ತುಲಾಭಾರ ಎಲ್ಲ ಕೊಟ್ಟಿರ್ತಾರೆ. ಮಲ್ಲಿಗೆ ಹೂ, ರೋಜಾ ಹೂ, ಮಾದ್ಲಿ ಹಾಗೂ ಸಕ್ಕರೆ ಹಿಡಿದು ಸಾವಿರಾರು ಭಕ್ತರು ಮುಂಜಾನೆಯಿಂದಲೇ ದರ್ಗಾಗೆ ಆಗಮಿಸಿ ಪೂಜೆ ಸಲ್ಲಿಸಿದ್ರು. ಸಕ್ಕರೆಯಿಂದ ತುಲಾಭಾರ ಕಾರ್ಯಕ್ರಮವು ಭಕ್ತಿ ಭಾವದಿಂದ ನೆರವೇರಿತು. ಈ ಪರಂಪರೆ ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ಬೆಳಿಬೇಕು. ಎಲ್ಲ ಧರ್ಮದವರು ಒಂದಾಗಿ ಆಚರಿಸೋದು ನಮ್ಮ ಗ್ರಾಮದ ಹೆಮ್ಮೆ ಎಂದು ಭಕ್ತರು ಹೇಳಿದ್ರು. ಎಲ್ಲ ಸುತ್ತಮುತ್ತ ಗ್ರಾಮದ ಸಮಸ್ತ ಜನರಿಗೆ ಈ ಒಂದು ಉತ್ಸವದ ಅಭಿನಂದನೆಗಳನ್ನು ತಿಳಿಸುತ್ತಾ, ಈ ಒಂದು ಉತ್ಸವದ ವಿಶೇಷತೆ ಅಂದರೆ ನಮ್ದು ಹಿಂದೂ ಭಾವೈಕ್ಯತೆಯ ಈ ಒಂದು ದರ್ಗಾದ ವಿಶೇಷತೆ ಇರುತ್ತದೆ. ಈ ದರ್ಗಾದಲ್ಲಿ 6ನೇ ತಲೆಮಾರಿನ ನಮ್ಮ ಹುಸೇನ್ ಸಾಹೇಬರ ನೇತೃತ್ವದಲ್ಲಿ ಈ ದರ್ಗಾ ಒಂದು ನೆರವೇರಿದ್ದು
ಭಾವೈಕ್ಯತೆಯ ಉರುಸ್ ಹಾಗೂ ತುಲಾಭಾರ ಕಾರ್ಯಕ್ರಮಕ್ಕೆ ಸಿರುಗುಪ್ಪ, ಕುರುಗೋಡು, ಕಂಪ್ಲಿ, ಬಳ್ಳಾರಿ, ಹೊಸಪೇಟೆ ಸೇರಿದಂತೆ ಗಡಿ ಭಾಗದ ಆಂಧ್ರ ಪ್ರದೇಶದಿಂದಲೂ ಸಹಸ್ರಾರು ಭಕ್ತರು ಸಾಕ್ಷಿಯಾದರು. ಒಟ್ಟಲ್ಲಿ ದರೂರು ಗ್ರಾಮದ ಹಜರತ್ ಹೊನ್ನೂರು ವಲಿ ಉರುಸ್ ಭಕ್ತಿ, ಸಂಭ್ರಮ ಮತ್ತು ಭಾವೈಕ್ಯತೆಯ ಸಂದೇಶ ಸಾರಿದ ವಿಶೇಷ ಹಬ್ಬವಾಗಿ ಮೂಡಿಬಂದಿತು. ವೀರೇಶ್ ನಾಯಕಿಯಲ್, ಜಿ ಕನ್ನಡ ನ್ಯೂಸ್, ಬಳ್ಳಾರಿ.